ಬೆಳವಣಿಗೆಗಳು ನಡೀತಾ ಇದೆ. ಅದರಲ್ಲೂ ಕೂಡ ಆಂಕರ್ ಅನುಶ್ರೀ ಅವರ ಕರೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಡೆವಲಪ್ಮೆಂಟ್ಸ್ ಕೂಡ ಆಗ್ತಾ ಇದೆ. ಇನ್ನೊಂದು ಕಡೆ ಈಗಾಗಲೇ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಬೆಳವಣಿಗೆಗಳು ನಡೆದಿದೆ ಇವೆಲ್ಲವನ್ನ ಒಂದೊಂದಾಗಿ ನೋಡೋಣ. ಡ್ರಗ್ಸ್ ಕೇಸಲ್ಲಿ ಆಂಕರ್ ಅನುಶ್ರೀಗೆ ಕಂಟಕ ಫಿಕ್ಸ್ ಆಗುವ ಸಾಧ್ಯತೆ ಇದೆ. ಅನುಶ್ರೀ ಮೊಬೈಲ್ ಅನ್ನು ಸಿಸಿಬಿ ಪೊಲೀಸರು ಜಾಲಾಡಿದ್ದಾರೆ. ಅನುಶ್ರೀ ಮೊಬೈಲ್ ಅಲ್ಲಿ ಸ್ಫೋಟಕ ಮಾಹಿತಿ ಅಡಗಿದೆಯಂತೆ. ಅನುಶ್ರೀ ಮೊಬೈಲ್ ಅಲ್ಲಿ 37 ನಂಬರ್ ಸೇವ್ ಆಗಿಲ್ವಂತೆ. ಹೀಗಾಗಿ ನಂಬರ್ಗಳು ಭಾರೀ ಸಂಶಯವನ್ನ ಮೂಡಿಸಿದೆ. ಕೆಲವು ಪ್ರಮುಖರ ನಂಬರ್ಗಳು ಹೆಸರಿಲ್ಲದೆ ಸೇವ್ ಮಾಡಲಾಗಿದೆಯಂತೆ. ಸಂಶಯ ಬರಬಾರದು ಅನ್ನುವ ಕಾರಣಕ್ಕಾಗಿ ಸೇವ್ ಮಾಡಿಲ್ವಂತೆ. ಸೇವ್ ಆಗದ ನಂಬರ್ಗಳ ಬಗ್ಗೆ ಸಿಸಿಬಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಡ್ರಗ್ಸ್ ಕೇಸಲ್ಲಿ ಆಂಕರ್ ಅನುಶ್ರೀ ಪರ ಮಾಜಿ ಸಿಎಂ ಒಬ್ಬರು ಲಾಬಿ ಮಾಡಿದ್ದಾರೆ ಎಂಬ ಸುದ್ದಿ ಹರಿದಾಡಿದೆ. ಈ ಬಗ್ಗೆ ಮಾತನಾಡಿರೋ ಮಾಜಿ ಸಿಎಂ ಕುಮಾರಸ್ವಾಮಿ ಸುಮ್ಮನೆ ಮಾಜಿ ಸಿಎಂ ಅಂತ ಹೇಳೋದ್ಯಾಕೆ, ಅವರು ಯಾರು ಅಂತ ಬಹಿರಂಗ ಮಾಡಬೇಕು ಅಂತ ಗರಂ ಆಗಿದ್ದಾರೆ. 2 ಬಾರಿ ಸಿಎಂ ಆಗಿದ್ರು, ಮಾಜಿ ಸಿಎಂ ಮಗ ಎಂಬೆಲ್ಲ ಸುದ್ದಿ ಹರಿದಾಡ್ತಾ ಇದೆ. ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದೆ, ಯಡಿಯೂರಪ್ಪ 4 ಬಾರಿ ಸಿಎಂ ಆಗಿದ್ರು, ಜಗದೀಶ್ ಶೆಟ್ಟರ್, ಡಿ.ವಿ. ಸದಾನಂದಗೌಡ, ಸಿದ್ದರಾಮಯ್ಯ ಕೂಡ ಸಿಎಂ ಆಗಿದ್ದವರು. ಯಾವ ಸಿಎಂ ಆದ್ರೂ ಆ ಬಗ್ಗೆ ತನಿಖೆ ಆಗ್ಲಿ ಅಂತ ಗರಂ ಆದ್ರು. ಮಾಜಿ ಮಂತ್ರಿಗಳು ಅಂತಕ್ಕಂಥದ್ದನ್ನ ಹೆಸರು ಹೇಳಿದೆ, ಮುಖ್ಯಮಂತ್ರಿ ಅಂತಕ್ಕಂಥದ್ದು ಏನು ಹೇಳಿದ್ದೀರಿ? ಸತ್ಯಾಸತ್ಯತೆಯನ್ನು ಹೊರಗೆ ತರಬೇಕು ಸರ್ಕಾರ. ಅವನು ಯಾವನೇ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಇರಲಿ, ನಾನೇ ಇರಲಿ, ಇನ್ನೊಬ್ಬರೇ ಇರಲಿ, ಈ ರೀತಿ ಒತ್ತಡ ಹಾಕಿರ್ತಕ್ಕಂಥದ್ದು ನಿಜ ಇದ್ದರೆ, ಇಲ್ಲ ಹೆಣ್ಣು ಮಗಳೇನಾದರೂ ಮಾತನಾಡಿದರೆ ಆ ಮಾಜಿ ಮುಖ್ಯಮಂತ್ರಿ ಜೊತೆಯಲ್ಲಿ ಭಾಳ ಹೊತ್ತನ್ನು ಚರ್ಚೆ ನಡೆದಿದೆ ಅಂತ ಹೇಳಿ, ಆ ವಾಟ್ಸಪ್ ಕಾಲಲ್ಲಿ ಇದೆ ಅಂತ ಹೇಳಿ, ಅದರ ಹಿಂದಲೇ ಇರ್ತಕ್ಕಂಥ ಯಾರು ಆ ಮಾಜಿ ಮುಖ್ಯಮಂತ್ರಿ ಇಲ್ಲ ಈ ಅಧಿಕಾರಿ ಹೇಳಬೇಕು. ನಾನು ನನ್ನ ಪೊಲೀಸ್ ಕಮಿಷನರ್ ಮಂಗಳೂರಿನಲ್ಲಿ ಡ್ರಗ್ಸ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ತನಿಖಾಧಿಕಾರಿಯಾಗಿದ್ದ ಸಿಸಿಬಿ ಇನ್ಸ್ಪೆಕ್ಟರ್ ಶಿವಪ್ರಕಾಶ್ ನಾಯ್ಕರನ್ನ ವರ್ಗಾವಣೆ ಮಾಡಲಾಗಿತ್ತು. ಈ ಕುರಿತು ನ್ಯೂಸ್ 18 ಕನ್ನಡ ವರದಿ ಬಿತ್ತರಿಸ್ತಾ ಇದ್ದಂತೆ ಶಿವಪ್ರಕಾಶ್ ನಾಯ್ಕ ವರ್ಗಾವಣೆಗೆ ತಡೆ ನೀಡಲಾಗಿದೆ. ಮಂಗಳೂರಲ್ಲಿ ಡ್ರಗ್ಸ್ ಕೇಸಲ್ಲಿ ತನಿಖಾಧಿಕಾರಿ ಮೇಲೆ ಪ್ರಭಾವಿ ರಾಜಕಾರಣಿಗಳ ಒತ್ತಡ ಇದೆ ಅನ್ನುವ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ತನಿಖಾಧಿಕಾರಿ ಶಿವಪ್ರಕಾಶ್ ನಾಯ್ಕ ಅವರನ್ನ ವರ್ಗಾವಣೆ ಮಾಡಲಾಗಿತ್ತ ಅನ್ನುವ ಅನುಮಾನ ಇತ್ತು. ಶಿವಪ್ರಕಾಶ್ ಅವರನ್ನ ಕರ್ನಾಟಕ ಲೋಕಾಯುಕ್ತಕ್ಕೆ ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಲಾಗಿತ್ತು. ಅಲ್ಲದೆ ಉಡುಪಿ ಜಿಲ್ಲೆಯ ಕಾಪು ಸರ್ಕಲ್ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಅವರನ್ನ ಸಿಸಿಬಿಗೆ ವರ್ಗಾವಣೆ ಮಾಡಲಾಗಿತ್ತು. ಸದ್ಯ ಶಿವಪ್ರಕಾಶ್ ವರ್ಗಾವಣೆಗೆ ಬ್ರೇಕ್ ಹಾಕಲಾಗಿದೆ. ಆಂಕರ್ ಕಮ್ ನಟಿ ಅನುಶ್ರೀಗೆ ಬಂಧನ ಭೀತಿ ಎದುರಾಗಿದ್ಯಾ? ಅದೇ ಕಾರಣಕ್ಕೆ ಕಣ್ಣೀರು ಹಾಗೂ ಅನಾರೋಗ್ಯದ ನಾಟಕ ಮಾಡ್ತಿದ್ದಾರಾ? ಪ್ರಶಾಂತ್ ಸಂಬರ್ಗಿ ಮಾಡಿರುವ ಫೇಸ್ಬುಕ್ ಪೋಸ್ಟ್ ಈ ಪ್ರಶ್ನೆಗಳಿಗೆ ಪುಷ್ಟಿ ನೀಡ್ತಾ ಇದೆ. ನಾಟಕದ ರಾಣಿ ಹೊಸ ಅವತಾರ ಎತ್ತಿದ್ದಾರೆ. ಕೊರೋನಾ ಇದೆ, ಹತ್ತಿರ ಬರಬೇಡಿ ಅಂತಾರೆ. ರಾಜಕಾರಣಿಗಳು ಬಂಧನ ಭೀತಿಯಲ್ಲಿ ಎದೆನೋವಿನ ನಾಟಕ ಮಾಡ್ತಾರೆ ಅಂತ ತಮ್ಮ ಫೇಸ್ಬುಕ್ ನಲ್ಲಿ ಬರ್ಕೊಂಡಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೊಪ್ಪಳದಲ್ಲಿ ಶಾಸಕ ಅಮರೇಗೌಡ ಬಯ್ಯಾಪುರ ಅಚ್ಚರಿ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲಾ ಕ್ಷೇತ್ರದ ಮನುಷ್ಯರು ಡ್ರಗ್ಸ್ ತೆಗೆದುಕೊಳ್ತಾ ಇದ್ದಾರೆ. ಇದಕ್ಕೆ ರಾಜಕಾರಣಿಗಳು ಹೊರತಾಗಿಲ್ಲ. ಡ್ರಗ್ಸ್ ಜೊತೆ ಬದುಕುವವರೇ ನಮ್ಮ ಸಮಾಜದಲ್ಲಿ ಇದ್ದಾರೆ, ಅದು ಎಲ್ಲಾ ಕ್ಷೇತ್ರದಲ್ಲೂ ಇದ್ದಾರೆ. ಇದಕ್ಕೆ ಸಿನಿಮಾ, ರಾಜಕಾರಣ ಕ್ಷೇತ್ರ ಅಂತ ಇಲ್ಲ. ಇದನ್ನು ಇಷ್ಟೊಂದು ಬಿಂಬಿಸುವ ಅಗತ್ಯವೂ ಇಲ್ಲ ಅಂತ ಹೇಳಿದ್ದಾರೆ. ಸಿನಿಮಾ ನಟಿಯರು ಇವತ್ತು ಅದರಲ್ಲಿ ಎದರಂತ ನೀವು ತೋರಿಸ್ತೀರಿ, ಅದ್ರ ಇದ್ದರೂ ಇರಬಹುದು ಅಥವಾ ಅದನ್ನು ಪ್ರೂವ್ ಮಾಡ್ಯಾರ ಅವ್ರ ಅಧಿಕಾರಿಗಳು. ಅದ್ರ ಜೊತೆಗೆ ಅವ್ರ ಕೊಡುಗೆ ಸಮಾಜಕ್ಕೆ, ಅವರು ಚಿತ್ರದಲ್ಲಿ ಪಾತ್ರಗಳನ್ನು ಮಾಡಿ ಸಮಾಜ ತಿದ್ದತಕ್ಕಂಥ ಕೆಲಸ ಮಾಡ್ತಕ್ಕಂಥ ಒಂದು ಜವಾಬ್ದಾರಿನೂ ಅವ್ರ ಮೇಲೆ ಇರೋದ್ರಿಂದ ಅವ್ರನ್ನ ಅಷ್ಟು ಬಿಂಬಿಸೋದು ಬೇಡ. ಮನುಷ್ಯ ಜಾತಿಗೆ ಸೇರಿದ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ. ಬಾಲಿವುಡ್ ನಟ ಸುಶಾಂತ್ ಸಿಂಗ್ ಸಾವು ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಸುಶಾಂತ್ ಸಿಂಗ್ ರಜಪೂತ್ ಕೊಲೆ ಆಗಿಲ್ಲ ಅಂತ ಸಿಬಿಐಗೆ ಏಮ್ಸ್ ವೈದ್ಯರು ಹೇಳಿದ್ದಾರಂತೆ. ಸುಶಾಂತ್ ಕೊಲೆಯಾಗಿದ್ದ ಎಂಬ ವಾದವನ್ನ ಏಮ್ಸ್ ತಳ್ಳಿ ಹಾಕಿದೆ. ಸುಶಾಂತ್ಗೆ ವಿಷ ಉಣಿಸಿಲ್ಲ, ಕತ್ತನ್ನು ಹಿಸುಕಿಲ್ಲ, ವಿಷವನ್ನಿಕ್ಕಿದ್ದಾರೆ ಅನ್ನೋದು ಒಂದು ಅನುಮಾನ ಅಷ್ಟೇ. ಆತ್ಮಹತ್ಯೆ ಮಾಡಿಕೊಂಡೇ ಸುಶಾಂತ್ ಸಿಂಗ್ ಸಾವನ್ನಪ್ಪಿದ್ದಾರೆ ಅಂತ ಏಮ್ಸ್ ವೈದ್ಯರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಯುವತಿ ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ರಾಜಕೀಯ ತಿರುವು ಪಡಿತಾ ಇದೆ. ಸರ್ಕಾರ ವರ್ಸಸ್ ಗಾಂಧಿ ಫ್ಯಾಮಿಲಿ ಅಂತ ಆಗ್ತಾ ಇದೆ ಈ ಕೇಸ್. ಇವತ್ತು ಮತ್ತೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಹತ್ರಾಸ್ಗೆ ತೆರಳುತ್ತಿದ್ದಾರೆ. ಸಂತ್ರಸ್ತೆ ಕುಟುಂಬ ಭೇಟಿ ಮಾಡಲು ರಾಹುಲ್, ಪ್ರಿಯಾಂಕಾ ಸೇರಿ 5 ಜನರಿಗೆ ಅನುಮತಿಯನ್ನು ಕೊಟ್ಟಿದೆ ಉತ್ತರ ಪ್ರದೇಶ ಸರ್ಕಾರ. ಕೊನೆಗೂ ಯೋಗಿ ಆಡಳಿತ ಇದಕ್ಕೆಲ್ಲ ಮಣಿದಿದೆ. ಇನ್ನು ಸ್ವತಃ ಪ್ರಿಯಾಂಕಾ ವಾದ್ರಾ ಕಾರ್ ಡ್ರೈವ್ ಮಾಡಿದ್ದು ರಾಹುಲ್, ಪ್ರಿಯಾಂಕಾ ಪಕ್ಕದಲ್ಲಿ ಕುಳಿತಿದ್ರು. ಕಳೆದ ಗುರುವಾರ ಕೂಡ ರಾಹುಲ್ ಹತ್ರಾಸ್ಗೆ ಭೇಟಿ ನೀಡಲು ಮುಂದಾಗಿದ್ರು. ವೇಳೆ ಪೊಲೀಸ್ ಮತ್ತು ರಾಹುಲ್ ನಡುವಿನ ಮಾತಿನ ಚಕಮಕಿಯಲ್ಲಿ ರಾಹುಲ್ ಕೆಳಗೆ ಬಿದ್ದಿದ್ರು.
और आप यहाँ से पैदल जाती हैं क्या? मैं देख रहा हूँ। ಹತ್ರಾಸ್ನಲ್ಲಿ ಅತ್ಯಾಚಾರ ಕೊಲೆ ಕೇಸ್ ಸಂಬಂಧ ಉತ್ತರ ಪ್ರದೇಶ ಉನ್ನತ ಪೊಲೀಸ್ ಅಧಿಕಾರಿಗಳು ಸಂತ್ರಸ್ತ ಕುಟುಂಬವನ್ನ ಭೇಟಿ ಮಾಡಿದ್ದಾರೆ. ಗೃಹ ಇಲಾಖೆಯ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವಾನೀಶ್ ಅವಸ್ತಿ, ಡಿಜಿಪಿ ಎಚ್ಸಿ ಅವಸ್ತಿ ಭೇಟಿ ನೀಡಿದ್ರು. ಪ್ರಕರಣದ ವರದಿಯನ್ನ ಅಧಿಕಾರಿಗಳು ಸಿಎಂ ಯೋಗಿ ಆದಿತ್ಯನಾಥ್ಗೆ ಸಲ್ಲಿಸಿದ್ದಾರೆ. ನಾವು ಕುಟುಂಬವನ್ನ ಭೇಟಿ ಮಾಡಿದ್ದೀವಿ, ಅವರು ತಮ್ಮ ಸಮಸ್ಯೆಗಳನ್ನ ಹೇಳಿಕೊಂಡಿದ್ದಾರೆ, ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಎಂದಿದ್ದಾರೆ ಗೃಹ ಇಲಾಖೆಯ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವಾನೀಶ್ ಅವಸ್ತಿ. ಇನ್ನು ಹತ್ರಾಸ್ಗೆ ಮಾಧ್ಯಮಗಳ ಎಂಟ್ರಿಗೆ ಹಾಕಿದ ನಿರ್ಬಂಧವನ್ನು ತೆಗೆದುಹಾಕಲಾಗಿದೆ. ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಹತ್ರಾಸ್ ಘಟನೆ ಖಂಡಿಸಿ ಕೋಲ್ಕತಾದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಾವಿರಾರು ಟಿಎಂಸಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಈಗಾಗಲೇ ಯುಪಿ ಸರ್ಕಾರ ಕೇಸ್ನ ಎಸ್ಐಟಿಗೆ ನೀಡಿದೆ. ದೇಶಾದ್ಯಂತ ಘಟನೆಗೆ ಖಂಡನೆ ವ್ಯಕ್ತವಾಗಿದೆ. ಹತ್ರಾಸ್ ಕೇಸ್ ಬಗ್ಗೆ ಬಾಗಲಕೋಟೆಯಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಎಸ್ಆರ್ ಪಾಟೀಲ್ ವಾಗ್ದಾಳಿ ಮಾಡಿದ್ರು. ಉತ್ತರ ಪ್ರದೇಶದಲ್ಲಿ ರಾಮರಾಜ್ಯ ಇಲ್ಲ, ರಾವಣ ರಾಜ್ಯವಿದೆ. ಮಧ್ಯರಾತ್ರಿಯಲ್ಲಿ ಮಹಿಳೆ ಏಕಾಂಗಿಯಾಗಿ ಓಡಾಡಿದ್ರೆ ಅದು ನಿಜವಾದ ಸ್ವಾತಂತ್ರ್ಯ ಅಂದಿದ್ರು ಗಾಂಧೀಜಿ. ಆದ್ರೆ ಈಗ ಹಾಡ ಹಗಲೇ ಅತ್ಯಾಚಾರ ಮಾಡಿ ನಾಲಿಗೆ ಸೀಳಿ ಕೊಲೆ ಮಾಡ್ತಾರಂದ್ರೆ ರಾವಣ ರಾಜ್ಯ. ರಾಮ ಮಂದಿರ ಕಟ್ಟಿ ರಾಮರಾಜ್ಯ ಬರುತ್ತೆ ಅಂತ ನಾವು ತಿಳಿದಿದ್ವಿ, ಆದ್ರೆ ರಾವಣ ರಾಜ್ಯವನ್ನ ತಂದಿದ್ದಾರೆ. ಯೋಗಿ ಆದಿತ್ಯನಾಥ್ ಕಾವಿಧಾರಿ ಇದ್ದಾರೆ. ಯಾರು ತಪ್ಪಿತಸ್ಥರಿದ್ದಾರೆ ತಕ್ಷಣವೇ ಬಂಧಿಸಿ ಶಿಕ್ಷೆಗೆ ಒಳಪಡಿಸಬೇಕಾಗಿತ್ತು, ಅದರ ಬದಲಿಗೆ ಸಹಾಯ ಮಾಡಿದಾರಲ್ಲ ಅಂತ ಕಿಡಿಕಾರಿದ್ರು. ಉತ್ತರ ಪ್ರದೇಶದಲ್ಲಿ ರಾಮರಾಜ್ಯವಿಲ್ಲ, ರಾವಣ ರಾಜ್ಯ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಮಾಡ್ತಾರೆ. ಇವತ್ತು ಮಹಿಳೆ ಮಧ್ಯರಾತ್ರಿ ಅಲ್ಲ, ಹಾಡು ಹಗಲೇ ರೇಪ್ ಮಾಡಿ ಅವಳನ್ನು ನಾಲಿಗೆ ಕತ್ತರಿಸಿ ಕೊಲ್ತಾರ ಅಂದ್ರೆ ಬಹುತರವಾಗಿ ಇದು ರಾಮರಾಜ್ಯ ಅಲ್ಲ. ಅಂತ ಒಂದು ಪ್ರಮುಖ ಹುದ್ದೆಯಲ್ಲಿರ್ತಕ್ಕಂಥ ಯೋಗಿ ಆದಿತ್ಯನಾಥ್ ಅವರು ಯಾರು ತಪ್ಪಿಸ್ತಾರಿದ್ದಾರೆ ತಕ್ಷಣ ಅವ್ರನ್ನ ಬಂಧಿಸಿ ಅವ್ರನ್ನ ಶಿಕ್ಷೆಗೆ ಒಳಪಡಿಸಬೇಕಾಗಿತ್ತು. ತುಮಕೂರಿನ ಶಿರಾ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಕೇಸರಿ ಪಡಿ ಮಾಸ್ಟರ್ ಪ್ಲಾನ್ ಮಾಡಿದೆ. ಜೆಡಿಎಸ್ನಲ್ಲಿದ್ದ ಡಾಕ್ಟರ್ ರಾಜೇಶ್ ಗೌಡ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆಯಾಗಲಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಬೆಂಬಲಿಗರೊಂದಿಗೆ ರಾಜೇಶ್ ಗೌಡ ಬಿಜೆಪಿ ಸೇರ್ಪಡೆಯಾದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಮಾಜಿ ಶಾಸಕ ಸುರೇಶ್ ಗೌಡ, ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಸೇರಿದಂತೆ ಶಿರಾದ ಪ್ರಮುಖ ಮುಖಂಡರು ಭಾಗವಹಿಸಿದರು. ಕಟ್ಟಕಡೆ ಪ್ರಜೆಗೂ ಒಳ್ಳೆಯ ಜೀವನ ಸಿಗಬೇಕು ಹಾಗೂ ರಾಜಕೀಯ ಜೀವನ ಸಿಗಬೇಕು ಅಂದ್ರೆ ಬಿಜೆಪಿಯಲ್ಲಿ ಮಾತ್ರ ಅಂತ ರಾಜೇಶ್ ಗೌಡ ಹೇಳಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ಶಿರಾದಲ್ಲಿ ಈ ಸಲ ಬಿಜೆಪಿ ಗೆಲುವು ನಿಶ್ಚಿತ ಅಂತ ಹೇಳಿದರು. ಕೋಟ್ಯಾಂತರ ಜನರು ಇವತ್ತು ದೇಶಾದ್ಯಂತ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸ್ತಾ ಬಂದಿದ್ದಾರೆ. ಅದರಲ್ಲಿ ನಾನು ಒಬ್ಬ ಕೂಡ ಆಗಿದ್ದೆ. ಭಾರತೀಯ ಜನತಾ ಪಕ್ಷ ಹಾಗೂ ಸರ್ಕಾರದ ಒಂದು ಸಹಕಾರದೊಂದಿಗೆ ನಾವು ಮಾಡಿಸಿ ತೋರುತ್ತೇವೆ. ಮುಂದಿನ ದಿನಗಳಲ್ಲಿ ಉಪಚುನಾವಣೆಯಲ್ಲಿ ಶಿರಾ ಕ್ಷೇತ್ರದಲ್ಲಿ ಮತ್ತೆ ನಾವು ವಿಜಯದ ಪದಾಕೆ ವಿಜಯದ ಬಾವುಟವನ್ನು ಹಾರಿಸ್ತೇವೆ. ಶಿರಾ ಕ್ಷೇತ್ರ ನಮಗೆ ಒಂದು ಬಾರಿಯೂ ಗೆಲುವು ಆಗದೇ ಇರತಕ್ಕಂಥ ಕ್ಷೇತ್ರ. ನಮಗೆ ನಿನ್ನೆ ನೋಡಿದಾಗ ಆಶ್ಚರ್ಯ, ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಅತಿ ಹೆಚ್ಚು ಮತಗಳು ಬಂದಿತ್ತು. ಶಿರಾ ಕ್ಷೇತ್ರದ ಜನ ಈ ಬಾರಿ ನಿಶ್ಚಯ ಮಾಡಿದ್ದಾರೆ, ಭಾರತೀಯ ಜನತಾ ಪಾರ್ಟಿಯ ಕಮಲವನ್ನು ಅರಳಿಸಬೇಕು ಅಂತ ನಿಶ್ಚಯ ಮಾಡಿದ್ದಾರೆ. ಆ ವಾತಾವರಣವನ್ನು ನೀವೇ ಕಂಡು. ಹುಬ್ಬಳ್ಳಿಯಲ್ಲಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪ್ರಮುಖರ ಸಭೆ ನಡೆಸಲಾಗ್ತಾ ಇದೆ. ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಭೆ ನಡೀತಾ ಇದ್ದು, ಡಿಕೆಶಿ ನೋಡೋದಕ್ಕೆ ಬಂದ ಕೈ ಕಾರ್ಯಕರ್ತರು ನೂಕುನುಗ್ಗಲು ಉಂಟಾಗಿ ಡಿಕೆಶಿ ಎದುರೇ ಕಾರ್ಯಕರ್ತರು ಮುಗ್ಗರಿಸಿ ಬಿದ್ರು. ರಾಜರಾಜೇಶ್ವರಿ ನಗರ ಉಪಚುನಾವಣೆ ಬಗ್ಗೆ ಮಾತಾಡಿದ ಡಿಕೆಶಿ, ಡಿಕೆ ರವಿ ಪತ್ನಿಗೆ ಟಿಕೆಟ್ ಕೊಡುವ ಬಗ್ಗೆ ನನಗೆ ಗೊತ್ತಿಲ್ಲ. ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿದೆ. ಅವರ ವರದಿ ಆಧಾರದ ಮೇಲೆ ನಾಳೆ ಅಭ್ಯರ್ಥಿ ಆಯ್ಕೆ ಫೈನಲ್ ಆಗಲಿದೆ ಅಂತ ಹೇಳಿದ್ರು. ಸರ್ಕಾರ ಎಷ್ಟು ದಿನ ಇರುತ್ತೋ ಬಿಡುತ್ತೋ ಅನ್ನುವ ಸಚಿವ ಆನಂದ್ ಸಿಂಗ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಆಂತರಿಕ ಹುಳುಕು ಈಗ ಹೊರಗೆ ಬರ್ತಾ ಇದೆ, ಕಾದು ನೋಡಿ ಅಂತ ವ್ಯಂಗ್ಯವಾಡಿದ್ರು. ನಾಳೆ ಮೂರರಷ್ಟು ನಮ್ಮ ಅಭಿಪ್ರಾಯನ ಎಲ್ಲ ಲೀಡರ್ಸ್ ಹತ್ರ ಕೇಳಿ ಒಂದು ನಮ್ಮ ಪ್ರಪೋಸಲ್ಸ್ ಡೆಲ್ಲಿ ಕಳಿಸ್ಕೊಡ್ತೀವಿ. ಇನ್ನ ಗೊತ್ತಿಲ್ಲ ನನಗೆ. ನಾನು ರಾಮಲಿಂಗಾರೆಡ್ಡಿ ಅವರಿಗೆ ಜವಾಬ್ದಾರಿ ವಹಿಸಿದ್ದೆ, ಹೋಗಿ ಮಾತಾಡ್ತೀನಿ. ಡಿಕೆ ರವಿ ತಾಯಿ ಗೌರಮ್ಮ ವಿರುದ್ಧ ಕುಸುಮ ತಂದೆ ಹನುಮಂತರಾಯಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಡಿಕೆ ರವಿ ತಾಯಿ ನನ್ನ ಮಗಳ ಮೇಲೆ ಆರೋಪ ಮಾಡಿಸಿದ್ದಾರೆ. ಅವರ ಮಗ ಯಾವ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡ ಅನ್ನೋದನ್ನು ಹೇಳಲಿ. ಸಿಬಿಐ ವರದಿಯಲ್ಲಿ ಎಲ್ಲವನ್ನೂ ವಿವರವಾಗಿ ಹೇಳಿದ್ದಾರೆ. ನಾನು ಇಷ್ಟು ದಿನ ಎಲ್ಲವನ್ನೂ ಸಹಿಸಿಕೊಂಡಿದ್ದೇನೆ. ನನ್ನ ಮಗಳು ಕುಟುಂಬದ ಮೇಲೆ ಆಪಾದನೆ ಬಂದರೂ ಸುಮ್ಮನಿದ್ದೆ. ಡಿಕೆ ರವಿ ಘನತೆಗೆ ಕುಂದು ಬರಬಾರದೆಂದು ಬಾಯಿ ಮುಚ್ಚಿಕೊಂಡಿದ್ದೇನೆ. ಇದೇ ರೀತಿ ಮುಂದುವರೆದ್ರೆ ನಾನು ಎಲ್ಲವನ್ನ ಬಾಯಿ ಬಿಡಬೇಕಾಗತ್ತೆ ಅಂತ ಡಿಕೆ ರವಿ ತಾಯಿಗೆ ಹನುಮಂತರಾಯಪ್ಪ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತೇನು ಅವ್ರ ತಾಯಿ
ನನ್ನ ಮಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಗೌರಮ್ನವರು. ಹೇಳ್ಬೇಕಲ್ಲ ಯಾಕೆ, ಯಾವ ಕಾರಣಕ್ಕೆ ರವಿ ಆತ್ಮಹತ್ಯೆ ಮಾಡ್ಕೊಂಡ ಅಂತ. ನನ್ನ ಮಗನ ಬಗ್ಗೆ ಅಷ್ಟೊಂದು ಮಾತಾಡ್ತಾರಲ್ಲ, ಹೇಳ್ಬೇಕಲ್ಲ. ಅವರೊಬ್ಬರಿಗೆ ನೋವಿರೋದು. ಹೆಣ್ಮಕ್ಳ ಕತೆ ಏನಾಗಬೇಕು? ನಮಗೆ ನೋವಿಲ್ವಾ ನನ್ನ ಮಗಳಿಗೆ ಹಿಂಗಾಯ್ತಲ್ಲ ಅಂತ? ಯಾವುದೋ ಒಂದು ಪ್ರಲೋಭನೆಗೆ ಒಳಗಾಗಿ, ಯಾವುದೋ ಒಂದು ಅಂಶಕ್ಕೆ ಒಳಗಾಗಿ ಬ್ಲ್ಯಾಕ್ ಮೇಲ್ ತಂತ್ರ ಮಾಡೋದ ಇದು? ನನಗೂ ನನ್ನ ಮಗಳಿಗೆ ಸಹಿಸ್ಕೊಳಕ್ಕೆ ಇಷ್ಟು ಸಹಿಸ್ಕೊತೀವಿ, ಅಷ್ಟು ಸಹಿಸ್ಕೊತೀವಿ. ಹೇಳಿ ಗೌರಮ್ನವರು, ಯಾವ ಇದಕ್ಕೆ ಪುರುಷಾರ್ಥಕ್ಕೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತ ಅಂತ? ಯಾರಿಂದ ಹಿಂಸೆ ಇತ್ತೋ, ಯಾರಿಂದ ಪ್ರೇಮ ಪಾಶ ಇತ್ತೋ, ಯಾರಿಂದ ಒತ್ತಡ ಇತ್ತು, ಯಾವ ಅಮಿಷಕ್ಕೆ ಇದನ್ನು ಮಾಡಿದೆ, ಯಾವ ಇದನ್ನು ಸಹಿಸ್ಕೊಳಕ್ಕಾಗದೆ ನಾನು ಆತ್ಮಹತ್ಯೆ ಮಾಡ್ಕೊಂಡೆ ಅಂತ ಹೇಳಿ ಅವರು ದಯಮಾಡಿ. ಇದಕ್ಕೆ ಬೆಂಗಳೂರಲ್ಲಿ ಬೆಳ್ಳಂಬೆಳಗ್ಗೆ ಗುಂಡಿನ ಸದ್ದು ಕೇಳಿ ಬಂದಿದೆ. ಸಂಪಿಗೆಹಳ್ಳಿ ಪೊಲೀಸರು ರೌಡಿ ಶೀಟರ್ ಮೇಲೆ ಫೈರಿಂಗ್ ಮಾಡಿದ್ದಾರೆ. 29 ವರ್ಷದ ರೌಡಿ ಶೀಟರ್ ಸೈಯದ್ ಹನೀಫ್ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ. ಆರೋಪಿಯ ಕಾಲಿಗೆ ಗುಂಡು ತಗುಲಿದ್ದು ಈ ಘಟನೆ ಬಾಗಲೂರು ಸರ್ಕಾರಿ ಪ್ರಾಥಮಿಕ ಆಸ್ಪತ್ರೆ ಬಳಿ ನಡೆದಿದೆ. 2 ದಿನದ ಹಿಂದೆ ಹಣ ಕೇಳಿದ ಮಹಿಳೆ ಮೇಲೆ ಬಿಸಿ ಎಣ್ಣೆ ಸುರಿದಿದ್ದ. ಹೀಗಾಗಿ ಆರೋಪಿಯನ್ನ ಬಂಧಿಸಲು ಮುಂಜಾನೆ ಪೊಲೀಸರು ತೆರಳಿದ್ರು. ಈ ವೇಳೆ ರೌಡಿ ಶೀಟರ್ ಹನೀಫ್ ಪೊಲೀಸರ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಲು ಯತ್ನಿಸಿದ್ದಾನೆ. ಆತ್ಮರಕ್ಷಣೆಗಾಗಿ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ಅಕ್ಟೋಬರ್ 17ರಂದು ಕಾವೇರಿ ತೀರ್ಥೋದ್ಭವ. ಬೆಳಗ್ಗೆ 7 ಗಂಟೆ 3 ನಿಮಿಷಕ್ಕೆ ತೀರ್ಥೋದ್ಭವ ಆಗಲಿದೆ. ಆದರೆ ಯಾವುದೇ ಕಾರಣಕ್ಕೂ ಕಲ್ಯಾಣಿಗೆ ಇಳಿಯುವಂತಿಲ್ಲ. ದೊಡ್ಡ ವಾಹನಗಳಿಗೂ ಅವಕಾಶ ನೀಡೋದಿಲ್ಲ. ವಿಧಿವಿಧಾನಗಳಿಗೆ ಯಾವುದೇ ಅಪಚಾರ ಇರೋದಿಲ್ಲ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಹೊರ ಜಿಲ್ಲೆಯಿಂದ ತೀರ್ಥೋದ್ಭವಕ್ಕೆ ಬರುವವರಿಗೆ ಕೊರೋನಾ ಚೆಕ್ ಸರ್ಟಿಫಿಕೇಟ್ ಕಡ್ಡಾಯ. ತೀರ್ಥೋದ್ಭವಕ್ಕೆ ಮಕ್ಕಳು, ವೃದ್ಧರು ಬರದಂತೆ ಮನವಿ ಮಾಡಿದ್ದಾರೆ. 7 ಗಂಟೆ 3 ನಿಮಿಷಕ್ಕೆ ಆ ತಾಯಿ ಮತ್ತೆ ಆಶೀರ್ವಾದ ಮಾಡ್ತಾರೆ. ಜಿಲ್ಲಾಡಳಿತ, ಜಿಲ್ಲಾ ಜನಪ್ರತಿನಿಧಿಗಳು ಅದಕ್ಕೆ ಏನೇನು ಬೇಕೋ ಎಲ್ಲವನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಸೂಚನೆ ಕೊಡ್ತಾರೆ. ನಾವು ತಲಕಾವೇರಿಯಲ್ಲಿ ಕೋವಿಡ್ ಇರೋದ್ರಿಂದ ಯಾವುದೇ ಕಾರಣಕ್ಕೆ ತೀರ್ಥೋದ್ಭವ ಆದಮೇಲೆ ಒಳಗಡೆ ಕಲ್ಯಾಣಿ ಒಳಗಡೆ ಇಳಿದು ಸ್ನಾನ ಮಾಡೋಗಿಲ್ಲ. ಮೇಲ್ಗಡೆಗೆ ಯಾವುದೇ ಲಾರಿ ಆಗಲಿ ಮತ್ತೊಂದಾಗಲಿ ದೊಡ್ಡ ವಾಹನಗಳನ್ನು ಅವತ್ತು ಒಂದು ದಿವಸ ಅಲ್ಲಿ ಒಳಗಡೆ ಬರೋಕ್ಕಾಗೋದಿಲ್ಲ. ಸೋಷಿಯಲ್ ಡಿಸ್ಟೆನ್ಸನ್ನು ಕಡ್ಡಾಯವಾಗಿ ಮೇಂಟೈನ್ ಮಾಡಬೇಕು ಅನ್ನುವ ತೀರ್ಮಾನವನ್ನು ಈಗಾಗಲೇ ಮಾಡಿರೋದ್ರಿಂದ ಬರ್ತಕ್ಕಂಥವರು ಕೋವಿಡ್ ಟೆಸ್ಟನ್ನು ಅವ್ರು ಮಾಡಿಸ್ಕೊಂಡು ಸರ್ಟಿಫಿಕೇಟ್ ತರಬೇಕಾಗ್ತದೆ. ಹಾಸನದಲ್ಲಿ 5 ದಿನದ ಮರಿ ಆನೆ ಅಸ್ವಸ್ಥಗೊಂಡು ನಡೆಯೋದಿಕ್ಕಾಗ್ತಾ ಇರಲಿಲ್ಲ. ಈಗ ಆನೆ ಮರಿಯನ್ನ ಹಾಸನದ ವೆಟರ್ನರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಕಳೆದ 5 ದಿನಗಳ ಹಿಂದೆ ಸಕಲೇಶಪುರ ತಾಲೂಕಿನ ಮಳಲಿ ಗ್ರಾಮದಲ್ಲಿ ಆನೆ ಒಂದು ಹೆಣ್ಣು ಮರಿಗೆ ಜನ್ಮ ಕೊಟ್ಟಿತ್ತು. ಆನೆ ಮರಿ ಹುಟ್ಟಿದಂದಿನಿಂದ ಕೂಡ ನಡೆಯಲಾಗದ ಸ್ಥಿತಿಯಲ್ಲಿದ್ದು ಮಲಗಿದ್ದಲ್ಲೇ ಮಲಗಿತ್ತು. ತನ್ನ ಕಂದನ ಸ್ಥಿತಿ ನೋಡಿ ತಾಯಿ ಆನೆ ಮುಖ ವೇದನೆ ಅನುಭವಿಸ್ತಾ ಇತ್ತು. 4 ದಿನದಿಂದ ಕಾಫಿ ತೋಟದಲ್ಲಿ ಚಿಕಿತ್ಸೆ ನೀಡಿದ್ರೂ ಗುಣಮುಖವಾಗದ ಮರಿ ಆನೆಯನ್ನ ಈಗ ಶಿಫ್ಟ್ ಮಾಡಲಾಗಿದೆ. ಈಜಾಡಲು ಹೋಗಿ ಇಬ್ಬರು ನೀರು ಪಾಲಾಗಿದ್ದಾರೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ನಜರಾಪುರ ಸಮೀಪದ ದಬೆ ಜಲಪಾತದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ಓರ್ವ ವ್ಯಕ್ತಿಯನ್ನು ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ದಬೆ ಜಲಪಾತದ ಕೆಳಭಾಗದಲ್ಲಿ ಯುವಕರು ನೀರಿಗಿಳಿದಿದ್ರು. ಮದುವೆ ಮುಗಿಸಿಕೊಂಡು ದಬೆ ಜಲಪಾತ ನೋಡೋದಕ್ಕೆ ಬಂದಿದ್ದವರು ನೀರಿಗಿಳಿದಿದ್ರು. ಈಜಾಡ್ತಾ ಇದ್ದ 12 ಜನರ ಗುಂಪಿನಲ್ಲಿ ಇಬ್ಬರು ನೀರು ಪಾಲಾಗಿದ್ದಾರೆ. ಮದುವೆಗೆಂದು ಬಂದವರು ಮಸನಕ್ಕೆ ಸೇರಿದ್ದು ದುರಂತ. ಸ್ಥಳಕ್ಕೆ ಗುರುಮಠಕಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ. ರಾಯಚೂರಿನ ಮಸ್ಕಿ ವಿಧಾನಸಭಾ ಕ್ಷೇತ್ರಕ್ಕೆ ಇದ್ದ ನ್ಯಾಯಾಲಯದ ಅಡೆತಡೆ ನಿವಾರಣೆ ಆಗಿದೆ. ಆದರೆ ಈಗ ಮಸ್ಕಿಯಲ್ಲಿ ಪ್ರತಾಪ್ ಗೌಡ ಪಾಟೀಲ್ ಹಾಗೂ ಬಸನಗೌಡ ತುರುವಿಹಾಳ ಮಧ್ಯೆ ಟಿಕೆಟ್ ಫೈಟ್ ಶುರುವಾಗಿದೆ. ಒಂದು ವೇಳೆ ಮಸ್ಕಿ ಕ್ಷೇತ್ರಕ್ಕೆ ಚುನಾವಣೆ ಘೋಷಣೆ ಆದರೆ ಪ್ರತಾಪ್ ಗೌಡ ಅವರಿಗೆ ಬಿಜೆಪಿ ಟಿಕೆಟ್ ಬಹುತೇಕ ಫೈನಲ್ ಅಂತೆ. ಹೀಗಾಗಿ ಬಸನಗೌಡ ಬೆಂಬಲಿಗರು ಸಾಮಾಜಿಕ ಜಾಲತಾಣಗಳಲ್ಲಿ ಬಸನಗೌಡ ಭಾವಿ ಶಾಸಕರು ಅನ್ನುವ ಹಾಗೆ ಬಿಂಬಿಸುತ್ತಿದ್ದಾರೆ. ಇದರಿಂದ ಇಬ್ಬರ ನಡುವಿನ ಒಳಬೇಗುದಿ ಮುಂದುವರೆದಿದ್ದು, ಈ ಬಗ್ಗೆ ಮಾತನಾಡಿರುವ ಪ್ರತಾಪ್ ಗೌಡ, ಮಸ್ಕಿ ಕ್ಷೇತ್ರಕ್ಕೆ ಬಿಜೆಪಿಯಿಂದ ನನಗೆ ಟಿಕೆಟ್ ನೀಡಲಿದ್ದಾರೆ. ಬಸನಗೌಡ ತುರುವಿಹಾಳ ಸಹ ಬಿಜೆಪಿಯಲ್ಲಿದ್ದಾರೆ. ಅವರು ತುಂಗಭದ್ರಾ ಕಾಡಾ ಅಧ್ಯಕ್ಷರಾಗಿದ್ದಾರೆ. ಅವರು ನಮ್ಮೊಂದಿಗೆ ಇರ್ತಾರೆ ಅಂತ ಹೇಳಿದ್ರು. ಬೆಂಗಳೂರಿನಲ್ಲಿ ಕೊರೋನಾ ಕೇಸ್ಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ರು. ಜನರು ಮಾತ್ರ ಇನ್ನು ಎಚ್ಚೆತ್ತುಕೊಳ್ತಾ ಇಲ್ಲ. ಬೆಂಗಳೂರಿನಲ್ಲಿ ಬೇಕಾಬಿಟ್ಟಿಯಾಗಿ ಮಾಸ್ಕ್ ಧರಿಸದೆ ಜನ ಓಡಾಡ್ತಾ ಇದ್ದಾರೆ. ಮಾಸ್ಕ್ ಹಾಕದವರಿಗೆ ಬೆಂಗಳೂರು ನಗರ ಪ್ರದೇಶದಲ್ಲಿ 1,000 ರೂಪಾಯಿ ದಂಡ. ನಿನ್ನೆ ರಾಜಧಾನಿಯ ಅಲ್ಲಿ ಬಿಬಿಎಂಪಿ ಮಾರ್ಷಲ್ಗಳು ಸೇರಿ 2,788 ಕೇಸ್ ಹಾಕಿದ್ದಾರೆ. ಬರೋಬ್ಬರಿ ನಿನ್ನೆ ಒಂದೇ ದಿನ 5,65,000 ರೂಪಾಯಿ ದಂಡವನ್ನು ವಸೂಲಿ ಮಾಡಿದ್ದಾರೆ. ಬಿಬಿಎಂಪಿ ಹೊರತುಪಡಿಸಿ ಬೇರೆ ಭಾಗದಲ್ಲಿ 500 ರೂಪಾಯಿ ದಂಡ ವಸೂಲಿಗೆ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಇನ್ನು ಬಿಬಿಎಂಪಿ ಮಾರ್ಷಲ್ಗಳಿಗೆ ಕೋವಿಡ್ ನಿಯಮ ಉಲ್ಲಂಘಿಸುವವರನ್ನ ಪತ್ತೆ ಹಚ್ಚಲು ಗಸ್ತು ವಾಹನವನ್ನು ಸಹ ಕೊಡಲಾಗಿದೆ. ಇನ್ನು ಕೊರೋನಾ ಹೆಮ್ಮಾರಿಗೆ ವಯಸ್ಕರೇ ಟಾರ್ಗೆಟ್ ಆಗ್ತಿದ್ದಾರೆ. ಪಬ್ಲಿಕ್ ಹೆಲ್ತ್ ಕಮಿಷನ್ ಆಫ್ ಇಂಡಿಯಾ ಅಂಕಿಅಂಶಗಳ ಪ್ರಕಾರ 21ರಿಂದ 40 ವರ್ಷದ ವಯಸ್ಸಿನವರಿಗೆ ಕೊರೋನಾ ವೇಗವಾಗಿ ಹರಡ್ತಾ ಇದೆ. ಕೊರೋನಾ ಸೋಂಕಿನಿಂದ ಹೆಚ್ಚು ಬಳಲ್ತಾ ಇರೋದು ಯುವ ಸಮುದಾಯವೇ. ಇದಕ್ಕೆ ಕಾರಣ ಯುವಕ ಯುವತಿಯರು ಕೊರೋನಾ ನಮಗೆ ಬರಲ್ಲ ಅನ್ನುವಂತಹ ಹುಂಬತನದಿಂದ ಇರೋದು. ರೋಗ ನಿರೋಧಕ ಶಕ್ತಿ ಇದೆ, ವಯಸ್ಸಿದೆ ಅನ್ನುವಂತಹ ಹುಚ್ಚಾಟ ಬೇರೆ, ಕೊರೋನಾ ನಿಯಮ ಪಾಲಿಸದೇ ಇರೋದು. ಈ ಎಲ್ಲ ಕಾರಣಗಳಿಂದ ಕೊರೋನಾ ಈಗ ವಯಸ್ಕರಲ್ಲೇ ಜಾಸ್ತಿಯಾಗಿ ಬರ್ತಾ ಇದೆ.
ಮಂತ್ರಾಲಯದಲ್ಲಿ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಹಿನ್ನೆಲೆಯಲ್ಲಿ ನಿನ್ನೆಯಿಂದ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಓಪನ್ ಆಗಿದೆ. ಬೆಳಗ್ಗೆ 8ರಿಂದ ಮಧ್ಯಾಹ್ನ 4 ಗಂಟೆವರೆಗೆ ದರ್ಶನಕ್ಕೆ ಸಮಯವನ್ನ ನಿಗದಿ ಮಾಡಲಾಗಿದೆ. ಎಂದಿನಂತೆ ಶ್ರೀಮಠದಲ್ಲಿ ರಥೋತ್ಸವ ಕಾರ್ಯಕ್ರಮ ಆನ್ಲೈನ್ನಲ್ಲಿ ಎಲ್ಲ ಸೇವೆಗಳಿಗೂ ಶ್ರೀಮಠ ಅವಕಾಶವನ್ನ ನೀಡಿದೆ. ಆದರೆ ಭಕ್ತರು ರಥೋತ್ಸವದ ರಥವನ್ನ ಮುಟ್ಟಲು ನಿರ್ಬಂಧಿಸಲಾಗಿದೆ. ರಾಯರ ಪರಿಮಳ ಪ್ರಸಾದ ಸಹ ಶ್ರೀಮಠದಲ್ಲಿ ಲಭ್ಯವಿದ್ದು ದಾಸೋಹ ಇರೋದಿಲ್ಲ ಅಂತ ಶ್ರೀಮಠ ಆಡಳಿತ ಮಂಡಳಿ ತಿಳಿಸಿದೆ. ಇನ್ನು ಅಕ್ಟೋಬರ್ 5ರಿಂದ ಬೆಂಗಳೂರಿನ ಇಸ್ಕಾನ್ ಓಪನ್ ಆಗಲಿದ್ದು ಭಕ್ತರಿಗೆ ಶ್ರೀಕೃಷ್ಣನ ದರ್ಶನ ಸಿಗಲಿದೆ. ರಾಜ್ಯ, ದೇಶ, ವಿದೇಶ ಸೇರಿದಂತೆ ಕ್ಷಣ ಕ್ಷಣದ ಮಾಹಿತಿಗಳನ್ನ ನೀವು ಸಮಗ್ರವಾಗಿ ಪಡ್ಕೊಳ್ಬೇಕು ಅನ್ನೋದಾದ್ರೆ ನೀವು ನಮ್ಮ News18 ಕನ್ನಡದ ವೆಬ್ಸೈಟ್ಗೆ ಲಾಗಿನ್ ಮಾಡಬಹುದು. kannada.news18.comಗೆ ಲಾಗಿನ್ ಮಾಡಿದ್ರೆ ನಿಮಗೆ ವಿಶ್ವದಾದ್ಯಂತ ಏನೇನು ನಡೀತಾ ಇದೆ, ನಿಮ್ಮ ಊರಲ್ಲಿ ಏನೇನು ನಡೀತಾ ಇದೆ ಅದರ ಸಂಪೂರ್ಣ ಮಾಹಿತಿ ಸಮಗ್ರವಾಗಿ ನಿಮ್ಮ ಕೈಯಲ್ಲಿರುತ್ತೆ. ಇನ್ನುಳಿದ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಶವ ಹೂಳಲು ಸ್ಮಶಾನ ಇಲ್ಲದಿದ್ದಕ್ಕೆ ಊರಿನ ಒಳಗೆ ಶವ ಹೂಳಲು ಗ್ರಾಮಸ್ಥರು ಮುಂದಾಗಿರುವ ಘಟನೆ ನಡೆದಿದೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಸೋಮಾಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ. ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ತಾಲೂಕು ಪಂಚಾಯತ್ ಅಧಿಕಾರಿಗಳು ದೌಡಾಯಿಸಿದ್ರು. ಬೇರೆ ಕಡೆ ಅಂತ್ಯ ಸಂಸ್ಕಾರಕ್ಕೆ ವ್ಯವಸ್ಥೆ ಮಾಡುವುದಾಗಿ ಅಧಿಕಾರಿಗಳು ಭರವಸೆಯನ್ನ ನೀಡಿದರು. ಗ್ರಾಮದಲ್ಲಿ ವಯೋಸಹಜ ಕಾಯಿಲೆಯಿಂದ ಸೋಮವ್ವ ಶಿವಪ್ಪ ಎಂಬ ಮಹಿಳೆ ಸಾವನ್ನಪ್ಪಿದ್ರು. ಸೋಮಾಪುರ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸ್ಮಶಾನವೇ ಇಲ್ಲದಂತಾಗಿದೆ. ಆಲಮಟ್ಟಿ ಎಡದಂಡೆ ಕಾಲುವೆಯಲ್ಲಿ ಮುಳುಗ್ತಾ ಇದ್ದ ಬಾಲಕನನ್ನ ರಕ್ಷಿಸಿದ ಸಕೀನಾ ಕೊಡೆಕಲ್ ಅವರಿಗೆ ಸನ್ಮಾನ ಮಾಡಲಾಗಿದೆ. ನೀರಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ಬಾಲಕನನ್ನ ಮಹಿಳೆ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಉಟ್ಟ ಸೀರೆಯನ್ನೇ ಬಿಚ್ಚಿಕೊಟ್ಟು ಬಾಲಕನ ಪ್ರಾಣವನ್ನ ರಕ್ಷಿಸಿದ್ರು. ವಿಜಯಪುರದ ಬಸವನ ಬಾಗೇವಾಡಿ ಡಿವೈಎಸ್ಪಿ ಶಾಂತವೀರ ಸಕೀನಾ ಕೊಡೆಕಲ್ ಅವರ ಪಾದ ಮುಟ್ಟಿ ನಮಸ್ಕರಿಸಿದ್ರು. ಅಲ್ಲದೆ ಮಹಿಳೆ ಸಾಹಸಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಕಲಬುರಗಿಯಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ದಂಪತಿಯನ್ನ ಬಾರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಕಮಲಾಪುರ ತಾಲೂಕಿನ ದಿನಸಿ ತಾಂಡಾದಲ್ಲಿ ಈ ಘಟನೆ ನಡೆದಿದೆ. 45 ವರ್ಷದ ಮಾರುತಿ, 35 ವರ್ಷದ ಶಾರದಾಬಾಯಿ ಮೃತ ದಂಪತಿಗಳು ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಕೊಲೆ ನಡೆದಿರೋ ಶಂಕೆ ವ್ಯಕ್ತವಾಗಿದೆ. 2 ದಿನಗಳ ಹಿಂದೆ ತನ್ನ ಮಗಳ ಸೀರೆ ಎಳೆದಿದ್ದಾರೆಂದು ದಂಪತಿ ಪೊಲೀಸರಿಗೆ ದೂರನ್ನ ನೀಡಿದ್ರು. ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಓರ್ವ ಆರೋಪಿಯನ್ನ ಬಂಧಿಸಿದ್ರು. ಇದೇ ಕಾರಣಕ್ಕೆ ಆರೋಪಿಗಳ ಕಡೆಯವರು ದಂಪತಿಯನ್ನ ಕೊಲೆ ಮಾಡಿದ್ದಾರೆ ಅಂತ ಶಂಕಿಸಲಾಗಿದೆ. ಕೊಲೆ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಹಿಮಾಚಲ ಪ್ರದೇಶದ ರೋಹ್ಟಾಂಗ್ನಲ್ಲಿ 9.02 ಕಿಲೋಮೀಟರ್ ಉದ್ದದ ಅಟಲ್ ಸುರಂಗ ಹೆದ್ದಾರಿಯನ್ನು ಉದ್ಘಾಟನೆ ಮಾಡಿದ್ರು. ಈ ಸುರಂಗ ಮಾರ್ಗ ಮನಾಲಿಯಿಂದ ಲೇಹ್ ಸ್ಥಿತಿ ಕಣಿವೆಯನ್ನ ಸಂಪರ್ಕ ಮಾಡ್ತಾ ಇದ್ದು ಇದು ವಿಶ್ವದ ಅತ್ಯಂತ ಉದ್ದದ ಹೆದ್ದಾರಿ ಸುರಂಗ ಮಾರ್ಗ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. काटकर विधिवत रूप से अटल टनल को देश को राष्ट्र को समर्पित कर रहे हैं. कर तौर पर उनकी दिलचस्पी रहती है. आज नेतृत्व किस तन्मयता के दिनों में पढ़ेंगी कि जब इस टनल का उद्घाटन हुआ देश के रक्षा मंत्री, हिमाचल प्रदेश के मुख्यमंत्री, मान्य अतिथि भी उपस्थित थे. 20 मीटर लंबी खुद प्रधानमंत्री छोर से उत्तरी छोर का 9.0 नेतृत्व आज इसका साक्षी बन रहा है. अटल टनल इसकी चौड़ाई 10.0 प्रसारण व्यवस्था, स्वचालित दुर्घटना जानकारी व्यवस्था, सभी प्रबंध और एक प्रधान सेवक के नाते प्रधानमंत्री हमेशा से जनता की सेवा में तत्पर रहते हैं और उनकी इसी सोच आज सिर्फ अटल जी का ही सपना नहीं पूरा हुआ है. आज हिमाचल प्रदेश के करोड़ों लोगों का भी दशकों पुराना इंतजार खत्म हुआ है. मेरा बहुत बड़ा सौभाग्य है कि आज मुझे अटल टनल के लोकार्पण का अवसर मिला है. अटल जी का सपना बन गया, संकल्प बन गया और आज हम उसे एक सिद्धि के रूप में अपनी आंखों के सामने देख रहे हैं. ಮಂಡ್ಯದ ಕಿಲಾರ ಗ್ರಾಮದ ರೈತನ ಮನೆಯಲ್ಲಿ ರಾಸುಗಳ ನಿಗೂಢ ಸಾವು ಪ್ರಕರಣದಲ್ಲಿನ ಸತ್ಯಾಂಶ ಬಯಲಾಗಿದೆ. ರಾಸುಗಳ ನಿಗೂಢ ಸಾವಿನ ರಹಸ್ಯ ಪತ್ತೆ ಹಚ್ಚಿದ್ದಾರೆ ಪಶು ಸಂಗೋಪನಾ ಅಧಿಕಾರಿಗಳು. ರಾಸುಗಳ ಸಾವಿಗೆ ಹೈಡ್ರೋಸೈನಿಕ್ ಆಸಿಡ್ ಎಂಬ ವಿಷ ಕಾರಣವಾಗಿದೆಯಂತೆ. ಈ ಕುಟುಂಬಕ್ಕೆ ಆಗದವರು ಸಂಬಂಧಿಕರು ಅಥವಾ ರಾಜಕೀಯ ವೈರತ್ವ ಇರುವವರಿಂದ ಕೃತ್ಯ ಶಂಕೆ ಎಂದು ಡಿಸಿ ಹೇಳಿದ್ದಾರೆ. ಮೃತ ಪ್ರಾಣಿಗಳ ರಕ್ತ ಮತ್ತು ಲಿವರ್ನಲ್ಲಿ ವಿಷದ ರಾಸಾಯನಿಕ ವಸ್ತು ಪತ್ತೆಯಾಗಿದೆ. ಮುಗ್ಧ ರಾಸುಗಳಿಗೆ ವಿಷ ಪ್ರಾಶನ ಮಾಡಿ ಹತ್ಯೆ ಮಾಡಿರುವವರ ಮೇಲೆ
ಕ್ರಿಮಿನಲ್ ಪ್ರಕರಣ ದಾಖಲಿಸಿ ತನಿಖೆಗೆ ಡಿಸಿ ಸೂಚನೆಯನ್ನ ನೀಡಿದ್ದಾರೆ. ರಾಸುಗಳು ಕಟ್ಟುವ ರೈತನ ಮನೆಗೆ ಸಿಸಿಟಿವಿ ಅಳವಡಿಸಿ ಪರಿಶೀಲಿಸುವುದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಗೆ ದೇಶಾದ್ಯಂತ ನಡೀತಾ ಇರುವಂತಹ ಸುದ್ದಿಗಳಿಂದ ಹಿಡಿದು ರಾಜ್ಯ, ರಾಷ್ಟ್ರೀಯ, ಜಿಲ್ಲೆ ಆಗಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇನಾಗ್ತಾ ಇದೆ ಅನ್ನೋದ್ರ ಸಮಗ್ರ ಮಾಹಿತಿಯನ್ನ ನೀವು ತಿಳ್ಕೋಬೇಕು ಅನ್ನೋದಾದ್ರೆ ನೀವು ನಮ್ಮ ನ್ಯೂಸ್18 ಕನ್ನಡದ ವೆಬ್ಸೈಟ್ kannada.news18.comಗೆ ಲಾಗಿನ್ ಮಾಡಿದ್ರೆ ಕ್ಷಣ ಮಾತ್ರದಲ್ಲಿ ಎಲ್ಲಾ ಸುದ್ದಿಗಳು ನಿಮಗೆ ಲಭ್ಯವಾಗುತ್ತೆ. ಇನ್ನುಳಿದ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಯಾದಗಿರಿಯ ಗುರುಮಠಕಲ್ ಶಾಸಕ ನಾಗನಗೌಡ ಕಂದಕೂರ ವಿರುದ್ಧ ಜನ ಸಿಡಿದಿದ್ದಾರೆ. ರಸ್ತೆ ನಿರ್ಮಾಣ ಮಾಡದಕ್ಕೆ ನೊಂದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹಾಕಿ ಶಾಸಕರಿಗೆ ಆವಾಜ್ ಹಾಕಿದ್ದಾರೆ. ಯರಗೋಳ ಯಗಾಪುರ ರಸ್ತೆ ಕೆಟ್ಟು ಹೋಗಿದೆ, ಆದ್ರೆ ಇದುವರೆಗೂ ರಸ್ತೆ ನಿರ್ಮಾಣ ಮಾಡಿಲ್ಲ. ಇದಕ್ಕೆ ಕೆರಳಿದ ಜನ ನಿಮ್ಮನೆಗೆ ಮುತ್ತಿಗೆ ಹಾಕ್ತೀವಿ, ತಿಳಿದುಕೋ, ನೀನು ಇಷ್ಟು ದಿವಸ ತಾಳಿದ್ದೇವೆ, ಮತ್ತೆ 15 ದಿನ ಚಾನ್ಸ್ ಕೊಡ್ತೇವೆ, ನಿಮ್ಮ ಆಫೀಸ್ಗೆ ಬೀಗ ಹಾಕ್ತೀವಿ, ನೀ ಮೊದಲು ತಿಳಿದುಕೋ ಅಂತ ಆವಾಜ್ ಹಾಕಿದ್ದಾರೆ ಯರಗೋಳ ಗ್ರಾಮಸ್ಥರು. ಬಿದ್ದು ಎಮ್ಎಲ್ಎಗೆ ಬೇಯ್ದು ಆಶ್ವಾಸನೆ ಕೊಟ್ಟು ಹೋಗ್ತಾರ. ನಿಮ್ ಭಾಗದ ಎಮ್ಎಲ್ಎ ಗುರುಮಠಕಲ್ ಕ್ಷೇತ್ರದ ನಾಗನಗೌಡ ಆನೋ ಇಲ್ಲೋ ಎಲ್ಲಿಗೆ ಹೋಗ್ಯಾನಂತ ಪೊಲೀಸರಿಗೆ ಆರೋಗ್ಯ ಭಾಗ್ಯ ಯೋಜನೆ ಇತ್ತು. ಇದರಿಂದ ಅನಾರೋಗ್ಯಕ್ಕೀಡಾದ ಪೊಲೀಸರು ಕಡಿಮೆ ದುಡ್ಡಿನಲ್ಲಿ ಚಿಕಿತ್ಸೆಯನ್ನ ಪಡೆಯಬಹುದಿತ್ತು. ಆದರೆ ಆಗಸ್ಟ್ 31ರಿಂದಲೇ ಪೊಲೀಸರಿಗೆ ಕೊಡ್ತಾ ಇದ್ದ ಚಿಕಿತ್ಸೆಯನ್ನ ರದ್ದುಗೊಳಿಸಲಾಗಿದೆ. ಹೀಗಾಗಿ ಪೊಲೀಸರು ಆಸ್ಪತ್ರೆಗೆ ಹೋದ್ರೆ ಕಾಸು ಕಟ್ಟಿದ್ರಷ್ಟೇ ಚಿಕಿತ್ಸೆಯನ್ನ ಹೇಳಲಾಗ್ತಾ ಇದೆ. ಇದರಿಂದ ಪೊಲೀಸರು ಸಂಕಷ್ಟಕ್ಕೆ ಸಿಲುಕಿದ್ರು. ಈ ಬಗ್ಗೆ ನ್ಯೂಸ್18 ಕನ್ನಡ ವರದಿಯನ್ನ ಪ್ರಸಾರ ಮಾಡಿತ್ತು. ಎಚ್ಚೆತ್ತುಕೊಂಡ ಗೃಹ ಸಚಿವರು ಶೀಘ್ರದಲ್ಲೇ ಸರಿಪಡಿಸಿ ಅವರಿಗೆ ಚಿಕಿತ್ಸೆ ನೀಡಲು ವ್ಯವಸ್ಥೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ರಿಲಯನ್ಸ್ ರಿಟೇಲ್ನಲ್ಲಿ ಜಿಐಸಿ ಕಂಪನಿ ಹೂಡಿಕೆ ಮಾಡಲು ನಿರ್ಧರಿಸಿದೆ. ಜಿಐಸಿ ಕಂಪನಿ ರಿಲಯನ್ಸ್ ರಿಟೇಲ್ನಲ್ಲಿ 5,512 ಕೋಟಿ ರೂಪಾಯಿ ಹೂಡಿಕೆ ಮಾಡಲು ಮುಂದಾಗಿದೆ. ಈ ಹೂಡಿಕೆಯಿಂದ ಜಿಐಸಿ ಕಂಪನಿ ರಿಲಯನ್ಸ್ ರಿಟೇಲ್ನಲ್ಲಿ ,1.22 ಈಕ್ವಿಟಿ ಪಾಲನ್ನ ಹೊಂದಲಿದೆ. ಇನ್ನು ರಿಲಯನ್ಸ್ ರಿಟೇಲ್ ಭಾರತೀಯ ಚಿಲ್ಲರೆ ಕ್ಷೇತ್ರದಲ್ಲಿ ಮ್ಯಾಜಿಕ್ ಮಾಡ್ತಾ ಇದ್ದು ಹಲವು ಕಂಪನಿಗಳು ಹೂಡಿಕೆ ಮಾಡ್ತಾ ಇವೆ. ಈ ಬಗ್ಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಚೇರ್ಮನ್ ಮುಖೇಶ್ ಅಂಬಾನಿ ಮಾತನಾಡಿದ್ದು, ರಿಲಯನ್ಸ್ ರಿಟೇಲ್ ಕುಟುಂಬಕ್ಕೆ ಜಿಐಸಿಯನ್ನ ಸ್ವಾಗತಿಸಲು ನನಗೆ ತುಂಬಾ ಸಂತೋಷ ಆಗಿದೆ. ಜಿಐಸಿ ಕಂಪನಿ 4 ದಶಕಗಳ ಯಶಸ್ವಿ ದಾಖಲೆಯನ್ನ ಹೊಂದಿದೆ. ಭಾರತೀಯ ಚಿಲ್ಲರೆ ಕ್ಷೇತ್ರವನ್ನ ಪರಿವರ್ತಿಸುವ ಉದ್ದೇಶದಿಂದ ಜಿಐಸಿ ಪಾಲುದಾರಿಕೆಗೆ ಮುಂದಾಗಿದೆ ಅಂತ ಹೇಳಿದ್ದಾರೆ. ಇನ್ನು ರಿಲಯನ್ಸ್ ರಿಟೇಲ್ನಲ್ಲಿ ಟಿಪಿಜಿ ಕಂಪನಿ 2ನೇ ಬಾರಿಗೆ ಹೂಡಿಕೆ ಮಾಡ್ತಾ ಇದ್ದು, ರಿಲಯನ್ಸ್ ರಿಟೇಲ್ನಲ್ಲಿ ಟಿಪಿಜಿ ಕಂಪನಿ ಮತ್ತೆ 1,837 ಕೋಟಿ ರೂಪಾಯಿ ಹೂಡಿಕೆ ಮಾಡಲು ಮುಂದಾಗಿದೆ. ಈ ಮೂಲಕ ರಿಲಯನ್ಸ್ ರಿಟೇಲ್ನಲ್ಲಿ ,0.41 ಈಕ್ವಿಟಿ ಪಾಲನ್ನ ಹೊಂದಲಿದೆ. RRVLನ ಅಂಗಸಂಸ್ಥೆಯಾದ ರಿಲಯನ್ಸ್ ರಿಟೇಲ್ ಲಿಮಿಟೆಡ್ ಭಾರತದಲ್ಲಿ ಅತಿ ದೊಡ್ಡವಾಗಿ ಬೆಳೀತಾ ಇರುವ ಮಾರ್ಕೆಟ್. ಹೀಗಾಗಿ ಹಲವು ಕಂಪನಿಗಳು ರಿಲಯನ್ಸ್ ಅಲ್ಲಿ ಹೂಡಿಕೆ ಮಾಡ್ತಿವೆ. ಈ ಬಗ್ಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಚೇರ್ಮನ್ ಹಾಗೂ MD ಮುಖೇಶ್ ಅಂಬಾನಿ ಮಾತನಾಡಿದ್ದು, ಟಿಪಿಜಿ ಕಂಪನಿ 2ನೇ ಬಾರಿಗೆ ಹೂಡಿಕೆ ಮಾಡಿದ್ದು ಖುಷಿ ತಂದಿದೆ ಅಂತ ಹೇಳಿದ್ದಾರೆ. ಇನ್ನು ಈವರೆಗೆ ರಿಲಯನ್ಸ್ ರಿಟೇಲ್ನಲ್ಲಿ ವಿಶ್ವದ ಅಗ್ರಜ ಕಂಪನಿಗಳೆಲ್ಲ ಹೂಡಿಕೆ ಮಾಡಿವೆ. ಸಿಲ್ವರ್ ಲೇಕ್ ಪಾರ್ಟ್ನರ್ಸ್ 7,500 ಕೋಟಿ ರೂಪಾಯಿ ಹೂಡಿಕೆ ಮಾಡಿದೆ. KKR 5,550 ಕೋಟಿ, ಜನರಲ್ ಅಟ್ಲಾಂಟಿಕ್ 3,675 ಕೋಟಿ, ಸಿಲ್ವರ್ ಲೇಕ್ ಕೋ ಇನ್ವೆಸ್ಟರ್ಸ್ 1,875 ಕೋಟಿ, ಮುಬದಲ 6,247.5 ಕೋಟಿ ಸೇರಿದಂತೆ ಜಿಐಸಿ, ಟಿಪಿಜಿ ರಿಲಯನ್ಸ್ನಲ್ಲಿ ಹೂಡಿಕೆ ಮಾಡಿವೆ. ಈ ಮೂಲಕ ರಿಲಯನ್ಸ್ ನಂಬಿಕಾರ್ಹ ಕಂಪನಿಯಾಗಿದೆ. ಇದೇ ಹೊತ್ತಿನ 30 Minutes 30 ನ್ಯೂಸ್ ನೋಡ್ತಾ ಇರಿ ನ್ಯೂಸ್18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.